ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಷ್ಟು ದಿನ ಬಿಡದಿ ಯೋಜನೆ ವಿರುದ್ಧ ರೈತರ ಪರವಾಗಿ JDS ಪಕ್ಷ HD ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಇವರಷ್ಟೇ ಹೋರಾಟ ಮಾಡ್ಲಿಕ್ಕೆ ನಿಂತಾರ. ರಾಜ್ಯ ಬಿಜೆಪಿ ಯಾಕೋ ಸೈಲೆಂಟ್ ಆಗ್ಬಿಟ್ಟೈತಿ, ಈ ವಿಷಯದಾಗ ನಿಷ್ಕ್ರಿಯ ಆಗೈತಿ ಅನ್ನೋ ಆರೋಪ ಇತ್ತು ನೋಡ್ರಿ. ಅದು ಸುಳ್ಳು ಅಂತ ಸಾಬೀತಾಯ್ತು. ಯಾಕಂದ್ರೆ ಈ ಬಿಡದಿ ಯೋಜನೆ ವಿರುದ್ಧ ನಿನ್ನೆ ಬೃಹತ್ ಪ್ರತಿಭಟನೆ ನಡೆದೈತಿ. ರೈತರ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವುದನ್ನ ಖಂಡಿಸಿ ಬಿಜೆಪಿ ನಿನ್ನೆ ಫ್ರೀಡಂ ಪಾರ್ಕ್ನಾಗ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತು. ಇದ್ರಾಗ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಆಗಿರಬಹುದು, ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರಾಗಿರಬಹುದು, ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಎಲ್ಲರೂ ಪ್ರತಿಭಟನೆದಾಗಿದ್ರು. ಆದ್ರೆ ಇದು ಪ್ರತಿಭಟನೆಗೆ ಅಷ್ಟ ಸೀಮಿತ ಆಗಿಲ್ಲ. ಈ ಬಿಡದಿ ಯೋಜನೆ ಕೈ ಬಿಡ್ಬೇಕಂತ ಹೇಳಿ ಬೈರಮಂಗಲದಿಂದ ವಿಧಾನಸೌಧದ ತನಕ ಪಾದಯಾತ್ರೆ ನಡೆಸ್ತೀವಿ ಅಂತನೂ ಹೇಳ್ಯಾರ. ಅಷ್ಟೇ ಅಲ್ರಪ್ಪ, BS ಯಡಿಯೂರಪ್ಪನವರು ಈ ಪ್ರತಿಭಟನೆದಾಗ ಪಾಲ್ಗೊಂಡು ಮಾತಾಡಿದ್ರು ನೋಡ್ರಿ. ಅಲ್ಲ, ಇಂಥ ಒಂದು ಟೌನ್ಶಿಪ್ ಸಲುವಾಗಿ ಯಾಕ ಜಮೀನು ಕೊಡಲ್ಲಂತ ರೈತರು ಇಷ್ಟು ಒಂದೂವರೆ ವರ್ಷಗಳಿಂದ ಪ್ರತಿಭಟನೆ ಮಾಡ್ಲಿಕತ್ತಾರ. ಮುಖ್ಯಮಂತ್ರಿಗಳೇ ರಿಯಲ್ ಎಸ್ಟೇಟ್ ಏಜೆಂಟ್ ತರ ಆಡ್ಲಿಕತ್ತಾರ ಅಂತ ಹೇಳಿ ರೈತರೇ ಅಣಗಿಸ್ಲಿಕತ್ತಾರ. ರೈತರ ಕಣ್ಣೀರಿಂದ ನಿಮಗೆ ಒಳ್ಳೇದಾಗುದಿಲ್ಲ, ಈ ಯೋಜನೆ ಕೈ ಬಿಡಬೇಕು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಈ ಎಲ್ಲಾ ವಿಷಯಗಳದ್ರಾಗ, ಅಭಿವೃದ್ಧಿ ಕೆಲಸಗಳದ್ರಾಗ ರಾಜ್ಯ ಸರ್ಕಾರಕ್ಕೆ ಏನೂ ಅದ್ರ ಬಗ್ಗೆ ಚಿಂತನೆ ಇಲ್ಲ. ಅವ್ರಿಗೆ ಇರೋ ಚಿಂತೆ ಯಾವ್ದಂದ್ರ ಯಾರ ಮಂತ್ರಿ ಆಗ್ಬೇಕು, ಯಾರಿಗೆ ಯಾವ ಖಾತೆ ಸಿಗಬೇಕು, ಇದೇ ಚಿಂತೆ ನಡೆದೈತಿ ಅಂತ ಅಂದ್ಬಿಟ್ರು. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಬಹುಶಃ ವಿನಾಶಕಾಲ ಹತ್ರ ಬಂದಾಗ ಅಧಿಕಾರ ಮತದಿಂದ ಅಜೀರ್ಣ ಆಗುವಷ್ಟು ಬಹುಮತ ಇದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಶಿವಕುಮಾರ್ ನೇತೃತ್ವದ ಸರ್ಕಾರ ರೈತ ಸಮುದಾಯಕ್ಕೆ ದ್ರೋಹ ಮಾಡ್ತಾ ಇದೆ. ಹಣದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಶ್ವೀಜವನ್ನ ಬಿತ್ತಿ ನಾವ್ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಎಲ್ಲ ಜಲಾಶಯಗಳು ಬತ್ತೋಗಿದೆ. ಮುಂದಿನ ಭವಿಷ್ಯದ ಬಗ್ಗೆ ಜನ ಚಿಂತೆ ಮಾಡ್ತಾ ಇದ್ದಾರೆ. ಬಿತ್ತಿದ ಬೀಜ ಮೊಳಕೆ ಹೊಡೆದಿಲ್ಲ, ಕಣ್ಣೀರಲ್ಲಿ ಕೈ ತೊಳಿತಾ ಇರುವಂತ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಇತರ ಜನ ಎಲ್ಲರೂ ಸೇರಿ ಡೆಲ್ಲಿಗೆ ಹೋಗಿ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಹೊರತು ಯಾವನಾದ್ರೂ ಒಬ್ಬ ಈ ರಾಜ್ಯದ ಜನರ ಸಂಕಷ್ಟವನ್ನ ಕೇಳೋದಕ್ಕೋಸ್ಕರ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಜನರನ್ನ ಒಟ್ಟಿಗೆ ಸೇರಿಸಿ ಅವರ ಕಷ್ಟ ಸುಖವನ್ನು ವಿಚಾರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ನಾನು ಹೇಳ್ತೇನೆ, ಈ ಶಿವಕುಮಾರ್ ಸರ್ಕಾರಕ್ಕೆ ಏನು ಅಧಿಕಾರ ಮತದಿಂದ ದೊಡ್ಡ ಬಹುಮತ ಇದೆ ಅಂದ್ರೆ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತೊಗಲಕ್ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಇಲ್ಲಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ನಾವೆಲ್ಲ ಒಟ್ಟಾಗಿ ಸೇರಿ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. ಇಲ್ದಿದ್ರೆ ನಾಡಿನ ಜನತೆಗೆ ಭವಿಷ್ಯ ಇಲ್ಲ. ಇಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂತ ಈ ಸಂದರ್ಭದಲ್ಲಿ ಇವತ್ತು ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬಹುಶಃ ನಿಮ್ಮ ತೊಗಲಕ್ ದರ್ಬಾರಕ್ಕೆ ಕೊನೆ ಹಾಡೋದಕ್ಕೋಸ್ಕರ ಇಲ್ಲಿ ನಾವು ಸೇರಿದ್ದೇವೆ. ಹೌದು ಬಿಡ್ರಿ, ಅವ್ರು ಹೇಳಿದ್ನು ಖರೆ ಅದ. ಯಾಕಂದ್ರ ಅಭಿವೃದ್ಧಿ ಕೆಲಸಗಳಿಗೆ, ಯೋಜನೆಗಳಿಗೆ ರೊಕ್ಕ ಹಾಕಬೇಕಂದ್ರ ಅವ್ರ ಬಳಿ ರೊಕ್ಕನೇ ಇಲ್ಲ. ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನು ಪೂರೈಸ್ಲಿಕ್ಕೆ ಹೋಗಿ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿ ಆಗೈತಿ. ಇದನ್ನ ಯಾರೋ ಸುಮ್ಮನೆ ಹೇಳಿದಲ್ರಿ, ಮತ್ತ ಖುದ್ದು CM DKಶಿ ಸಾಹೇಬ್ರೆ ಫೋನ್ಯಾಗ ಹೇಳಿದ್ದಂತ ಒಪ್ಕೊಂಡಿದ್ದಂತ ಕೇಳಿರ್ಬೇಕಾದ್ರ ಮುರುಗೇಶ್ ನಿರಾಣಿ ಅವ್ರು ಹೇಳ್ತಾರ. ಇವತ್ತೆಲ್ಲ ನಾವು ಗ್ಯಾರಂಟಿ ಕೊಟ್ಟ ನಮ್ಮ ಸರ್ಕಾರ ಗೋರಂಟಿ ಆಗಿಬಿಟ್ಟಿದೆ. ಅದ್ರ ಸಲುವಾಗಿ ಯಾವುದೇ ರೀತಿಯಿಂದ ದುಡ್ಡಿಲ್ಲ, ಆದ್ರೂ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರು. ಕುಡ್ಚಿ ಮತ್ತು ಬಾಗಲಕೋಟ್ ಕುಡ್ಚಿ ಬಗ್ಗೆ ಮೇಲಿನ ಮೇಲೆ ಪ್ರಸ್ತಾಪ ಬರ್ತಾ ಇದೆ. ನಾನು ಅಣ್ಣ ಇಲ್ಲಿ ಬಂದ ತಕ್ಷಣ ಕ್ವಶನ್ ಕೇಳ್ತಾರೆ ಮೀಡಿಯಾದವರು ಮತ್ತು ನಮ್ಮ ಈ ಭಾಗದಲ್ಲಿರುವಂತಹ ವ್ಯಾಪಾರಸ್ಥರು, ಕೈಗಾರಿಕೋದ್ಯಮಗಳು ಕೇಳ್ತಾರೆ ಅಂದಾಗ ಇಮಿಡಿಯೇಟ್ ಆಗಿ DK ಶಿವಕುಮಾರ್ ಫೋನ್ ಮಾಡಿದ್ರು. ಅಣ್ಣ, ನಮ್ಮ ಕಡೆ 3 ಲಕ್ಷ ಕೋಟಿ ರೂಪಾಯಿಗಳು ರೈಲ್ವೆಗೆ ಒಂದು ಬಜೆಟ್ ಅನ್ನು ಕೊಟ್ಟಿದ್ದಾರೆ ಪುಣ್ಯಾತ್ಮ ನರೇಂದ್ರ ಮೋದಿಜಿ ಅವರು. ನಮ್ಗೆ ಯಾವುದೇ ರೀತಿಯಿಂದ ದುಡ್ಡಿನ ಕೊರತೆ ಇಲ್ಲ. ನೀವು ಬರೀ ಆ ಲ್ಯಾಂಡ್ ಅನ್ನು ಖರೀದಿ ಮಾಡಿ ಭೂಮಿಯನ್ನ ನೀವು ಎಕ್ವೈರ್ಮೆಂಟ್ ನಮ್ಗೆ ಕೊಟ್ಟದ್ದೇ ಆದರೆ ನಾವು ಬರುವಂತ 2 ವರ್ಷದಲ್ಲಿ ಈ ಕುಡ್ಚಿ ಮತ್ತು ಬಾಗಲಕೋಟನ್ನ ಸಂಪೂರ್ಣವಾಗಿ ನಾನು ಮಾಡಿಕೊಡ್ತೀನಿ ಅಂತ ಮಾತನ್ನ ಸನ್ಮಾನ್ಯ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರು ಕೈ ಎತ್ತಿಬಿಟ್ರು. ಏನನ್ನ ನಿಮ್ಗೆಲ್ಲ ಗೊತ್ತಿದೆ, ಇವತ್ತೆಲ್ಲ ನಾವು ಗ್ಯಾರಂಟಿ ಕೊಟ್ಟ ನಮ್ಮ ಸರ್ಕಾರ ಗೋರಂಟಿ ಆಗಿಬಿಟ್ಟಿದೆ. ಅದ್ರ ಸಲುವಾಗಿ ಯಾವುದೇ ರೀತಿಯಿಂದ ದುಡ್ಡಿಲ್ಲ, ಆದ್ರೂ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರು. ಆದ್ರೆ ಒಂದು ಮಾತನ್ನ ಹೇಳ್ತೀನಿ, ಅವರು ನಮ್ಮ ಕಡೆ ಕೇಂದ್ರ ಸರ್ಕಾರದಲ್ಲಿ ಮತ್ತು ಸೋಮಣ್ಣ ಅವರ ಇಲಾಖೆಯಲ್ಲಿ ಯಾವುದೇ ರೀತಿಯಿಂದ ರೈಲ್ವೆ ಪುನಶ್ಚೇತನ ಮಾಡಲಿಕ್ಕೆ, ಹೊಸ ಲೈನ್ ಮಾಡಲಿಕ್ಕೆ
ಈಗ ಅಪ್ರೂವಲ್ ಆಗಿರುವಂತದ್ದು ಮಾಡ್ಲಿಕ್ಕೆ ದುಡ್ಡಿನ ಕೊರತೆ ಇಲ್ಲ. ಇನ್ನಿ ಬಿಡದಿ ಹೋರಾಟದಾಗ ಮೊನ್ನಷ್ಟೇ ರೈತ ಮಹಿಳೆಯರು ಅಧಿಕಾರಿಗಳಿಗೆ ಕಸಬಾರಿಗೆಯಿಂದ ಹೊಡೆದಿದ್ರು ನೋಡ್ರಿ, ದೊಡ್ಡ ಸುದ್ದಿ ಆಯ್ತು. ಅಲ್ಲ, ಕಸಬಾರಿಗೆಯಿಂದ ಹೊಡಿಲೇಬೇಕಾದಂತ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನ ಖುದ್ದು ಹೆಣ್ಮಕ್ಳೇ ಹೇಳ್ಯಾರ. ನಾವು ಲೇಡೀಸ್ ಒಂದ್ 20 ಜನ ಹೋಗಿ ಕೂತಿದ್ದ ಮರ್ದಡೆ ಹುಣಸೆ ಮರ್ದಡೆ ಕೂತಿದಾಗ ಪೊಲೀಸ್ನವ್ರು ಎಲ್ಲ ಕವರ್ ಆಗಿದ್ರು. ಕವರ್ ಆಗಿದಾಗ ನಾವೇನಂತ ಅಂದು, ನಾವು ಬಿಡಲ್ಲ ಸ್ವಾಮಿ, ನಾವು ಯಾವಾಗಿದ್ರು ನಮಗೆ ಒಂದು ಮನವಿ ಪತ್ರ ಕೊಡ್ಲೇಬೇಕು ಅಂತ ಗಂಟೆ ನಾವು ಅಳತೆ ಮಾಡಕ್ ಬಿಡಲ್ಲ ಅಂತ ಕೇಳ್ಕೊಂಡು ಅಂತ್ಯತ್ರಲ್ಲೂ ಅಳತೆ ಮಾಡಿಸ್ತಾ ಇದ್ರು. ಅವಾಗ ಏನು ಮಾಡ್ದೆ, ಪರ್ಕೆ ತಗೊಂಡ ಹೋದಾಗ ಏನು ಮಾಡಿದ್ರು, ಒಬ್ಬ ಲೇಡೀಸ್ಗಳೆಲ್ಲ ಒಬ್ಬೊಬ್ರು ಕೈ ಹಡ್ಕೊಳ್ಳೋದು ಈಜೋದು ಮಾಡ್ತಾ ಇದ್ರು. ಒಂದು 4-5 ಜನ ಸೇರ್ಕೊಂಡು ನಮ್ಮ ಲೇಡೀಸ್ ಹಿಡ್ಕೊಂಡ್ರು. ಅವಾಗ ನಾವೇನು ಮಾಡ್ದೆ, ಕೈ ಪರ್ಕೆ ಇದೆ ಹೊಡೆದ್ಲೆ ಕೈಗೆಲ್ಲ ಬಳೆ ಇಟ್ಕೊಂಡು ಅವ್ರಿಗೆಲ್ಲ ಹೊಡೆದ್ರು. ಆದ್ರೆ ನಮ್ಮನ್ನ ಪೊಲೀಸ್ನವರು ಏನಂತ ದಬ್ಬಳಿಕೆ ಕೊಟ್ಟವ್ರೆ ಅಂತ ಅಂದ್ರೆ, ಕೊಲೆ ಮಾಡಕ್ ಬಂದವ್ರೆ ಈ ವ್ಯಕ್ತಿಗಳೆಲ್ಲ ಅಂತ ಸರ್ಕಾರಕ್ಕೆ ನಾವು ಲೇಡೀಸು, ನಾವು ರೈತರು ಅಂದ್ರೆ ನಾವು ಅಷ್ಟು ಅಗ್ಗ ಹೋಗಿದ್ದೀವ. ನಾವು ರೈತರು ಮಕ್ಕಳನ್ನೇ ಬೆಳೆಯೋ ಅನ್ನ ತಿನ್ನೋದು ನೀವು. ನಾವು ರೈತರು ಬೆಳೀತಾ ಇರೋಕ್ಕೂ ಕಾಲು ಕರಿತಾ ಇರೋಕ್ಕೂ ಕುಡಿಯೋರು ನೀವೇನೇ ರೈತರಲ್ಲಿರೋರು ಸಿಟಿಲಿರೋರು. ನಾವು ರೈತರುಗಳೇನೋ ನಾವು ಅನ್ನ ಉಡ್ಸ್ಕೊಂಡು ಉಂಟಾ ಇದೀವಲ್ಲ, ನಮ್ಮ ಭೂಮಿ ಕಿತ್ಕೊಳಕ್ ಬಂದಿದ್ದೀರಲ್ಲ, ನಿಮ್ಮ ಮಾನವತೆ ಇದ್ದತ್ತ. ಅಲ್ಲ, ಹಿಂಗ ಅನಿವಾರ್ಯವಾಗಿ ಹೆಣ್ಮಕ್ಳ ಕೈ ಎಳೆದು ಹಿಂಗೆಲ್ಲಾ ಮಾಡಿದ್ರ ಅಧಿಕಾರಿಗಳಿಗೆ ಇನ್ನೇನ್ ಮಾಡ್ತಾರ? ಕೈಯಾಗ ಕಸಬಾರ್ಗಿ ಇತ್ತು, ಅದರ್ಲೇನೆ ಹೊಡೆದ್ ಬಿಟ್ಟಿವ ಅಂತ ಹೇಳ್ಯಾರ. ಆದ್ರ ಸರ್ಕಾರ ನೋಡಿದ್ರ ಪಾಪ ಇಂಥವ್ರ ಮ್ಯಾಲ ಕೇಸ್ ಹಾಕ್ತಾರಂತ ನೋಡ್ರಿ. ನನಗ್ ವಿಚಿತ್ರ ಆಶ್ಚರ್ಯ ಅನ್ಸಿದ್ದು, ಎಷ್ಟೋ ದುಷ್ಟ ದುರುಳರನ್ನ ಸಪೋರ್ಟ್ ಮಾಡ್ಕೊಂಡು ಕೊಲೆಗಡಕರನ್ನೇ ಬಚಾವ್ ಮಾಡಿ ಎಂಥೆಂಥ ಕೇಸ್ಗಳನ್ನೇ ಹೊಳ್ಳೆ ತಗೊಂಡಿರುವಂತಹ ಸರ್ಕಾರ ಪಾಪ ರೈತ ಕುಟುಂಬದ ಹೆಣ್ಮಕ್ಳ ಮ್ಯಾಲ ಕೇಸ್ ಹಾಕ್ತಾರಂದ್ರ ಎಂಥ ಹಣೆ ಬರಹ ಇರ್ಬೇಕು ನೋಡ್ರಿ ನೀವು. ಇನ್ನು ಉತ್ತರ ಪ್ರದೇಶದ ಸಂಭಲ್ನ್ಯಾಗ JCB ಶಬ್ದ ಮಾಡೈತ್ ನೋಡ್ರಪ್ಪ. ಮತ್ತ ಬುಲ್ಡೋಜರ್ ಕಾರ್ಯಾಚರಣೆ ಜೋರಾಗಿ ನಡೆದೈತಿ. ಸರ್ಕಾರಿ ಭೂಮಿದಾಗ ಅಕ್ರಮವಾಗಿ ನಿರ್ಮಾಣ ಮಾಡಿದಂತ ಇಮಾಂಬಾರ ಮಜಾರ್ಗಳನ್ನೆಲ್ಲ ಧ್ವಂಸ ಮಾಡಿಬಿಟ್ರು ಯೋಗಿ ಆದಿತ್ಯನಾಥ್ ಆಡಳಿತ. ಮತ್ತೊಮ್ಮೆ JCB ಕಾರ್ಯಾಚರಣೆ ನಡೆಸೈತ್ ನೋಡ್ರಿ. गांव मुकर्रमपुर में बंजर की 112 बरकत भूमि पर अवैध कब्जा कर बनाई गई मुकर्रमपुर गांव में सुखारी भूमि पर बनी हुई बाजार पर बुलडोजर एक्शन हो चुका है और निर्माण को बंजर भूमि पर कब्जा करके यहाँ ये पूरी मजार बनाई गई थी। अब उस पूरी मजार को यहाँ पर किया जा रहा है और देखिए फिलहाल आपको तस्वीरों में देखा जा रहा है। ಇನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಜಿತ್ ದೀಪ್ಗೆ ಎಷ್ಟು ಸೊಕ್ಕು ಎಷ್ಟು ಧಿಮಾಕ್ ಇರ್ಬೇಕಂತೀನಿ ನಾನು. ಪ್ರಧಾನಿ ನರೇಂದ್ರ ಮೋದಿಜಿ ಅವರನ್ನೇ ಏಕವಚನದಾಗ ಮಾತಾಡೋದಂದ್ರೆ ಎಷ್ಟಿರ್ಬೇಕು ಧಿಮಾಕ್. ಅಷ್ಟಾಗಿ ಹಿಂದ್ ನಿಂತವ್ರು ಹೇಳಲಿಕ್ಕತ್ತಾರ, ಸಾಕ್ ಬಿಡ್ರಪ್ಪ ಇಷ್ಟು ತೀರಾ ಹಿಂಗೆಲ್ಲ ಮಾತಾಡಬಾರ್ದಂತ ಹಿಂದ್ ನಿಂತವ್ರು ಹೇಳಲಿಕ್ಕತ್ತಾರ. ಆದ್ರೂ ಕೇಳಲಿಕ್ ತಯಾರಿಲ್ಲ ಈ ಮನುಷ್ಯ. ಭಾರಿ ಸಿಟ್ಟಿನಾಗ ಏಕವಚನದಾಗ ಮಾತಾಡುದ. नरेंद्र मोदी धर्मेंद्र प्रधान क्या लगता है तुम्हारा? क्या लगता है? क्यों बचा रहे धर्मेंद्र प्रधान को इतना? क्या लगता है वो तुम्हारा? क्या देता है वो तुम्हें ऐसा? क्या धर्मेंद्र प्रधान तुम्हें 20 बच्चों की मौत से ज्यादा इम्पोर्टेंट लगता है? क्या लगता है धर्मेंद्र प्रधान तुम्हारा? क्या वर्ष कंफर्म करूँ मैं? कुछ गलत बोल रहा हूँ मैं? ಹಾ, ಇನ್ನೊಬ್ರಿಗೆ ಬಯ್ಯೋ ಮುಂದ ಅದೇ ಪ್ರಧಾನಿಗೆ ಏಕವಚನದಾಗ ಮಾತಾಡೋ ಮುಂದ ಹಿಂಗ್ ಜೋರ್ ಆವಾಜ್ ಬರ್ತದ. ಅದೇ ಈಗ ಈ ಸೋನಂ ವಾಂಗ್ಚುಕ್ ಅನುಪಸ್ಥಿತಿದಾಗ ಅಭಿಜಿತ್ ದೀಪ್ಕೆನೆ ಉಪವಾಸ ಸತ್ಯಾಗ್ರಹ ಮಾಡ್ಬೇಕು, ಹೋರಾಟ ಮಾಡ್ಬೇಕಂತ ಹೇಳದಾಗ ಹೆಂಗ ಗೊಳಗಳ ಅಂತ ಕಣ್ಣೀರ್ ಬರ್ಲಿಕ್ಕತ್ತಾವ್ ನೋಡ್ಬೇಕು ನೀವ್. ಅದಕ್ಕ ಬಾಜುದವ್ರು ಹೇಳಿಕತ್ತಾರ, ಏನ್ ಚಿಂತೆ ಮಾಡಬೇಡ, ನಿನಗೆ ಇಷ್ಟ ಆಗುವಂತ ಎಲ್ಲ ಸ್ನಾಕ್ಸ್ ಎಲ್ಲ ಐಟಮ್ಗಳೆಲ್ಲ ಬಾತ್ರೂಮ್ ಟಾಯ್ಲೆಟ್ನಾಗ ಇಟ್ಟಿರ್ತೀವಿ, ಹೋಗಿ ಕದ್ದು ಮುಚ್ಚಿ ಗಬ ಗಬ ತಿಂದು ಬಂದು ಮತ್ತ ಹೋರಾಟ ಮಾಡ್ಬೋದು ಅಂತ ಸಮಾಧಾನ ಮಾಡ್ಲಿಕ್ಕತ್ತಾರ.
ಇದೆಲ್ಲ ಓಕೆರಪ್ಪ. ಇಲ್ಲೊಬ್ರು ರಿಪೋರ್ಟರ್ ಹೇಳ್ತಾರೆ, ಕೇಳ್ಬೇಕು, ನೀವು ಇದನ್ನ ಕೇಳಿಸ್ಕೋಬೇಕು. ಈ ಸೋನಂ ವಾಂಗ್ಚುಕ್ ಅವರನ್ನ ಗಮನಿಸ್ಲಿಕ್ಕೆ, ಅವ್ರ ಮೇಲೆ ಲಕ್ಷ್ಯ ಇಡ್ಲಿಕ್ಕೆ, ಅವ್ರ ಮೇಲೆ ಒಂದು ಕಣ್ಣು ಇಡ್ಲಿಕ್ಕೆ ಇನ್ನೊಂದು CCTV ಅದಂತ. ಅದನ್ನ ಪ್ರಧಾನಿ ಮೋದಿಜಿ ಆಗಿರ್ಬೋದು, ಶಿಕ್ಷಣ ಮಂತ್ರಿ ಆಗಿರ್ಬೋದು ನೋಡ್ಕೋತ ಕುಂತಿರ್ತಾರಂತ. जैसे मीडिया वालों के कैमरे लगे हुए हैं, क्योंकि वो जो बड़ा कैमरा वहां पर लगा हुआ है वो सिर्फ और सिर्फ सोनम वांगचुक पर नजर रखने के लिए लगा गया है। प्रधानमंत्री, शिक्षा मंत्री सब बैठ करके उस कैमरे से सोनम वांगचुक को देख रहे हैं कि यहाँ पर सोनम वांगचुक कैसे बैठे हुए हैं। 19 दिन से आदमी किस तरीके से अनशन पर बैठा हुआ है। ಅಲ್ಲ, ಇವ್ರ ಸಲುವಾಗಿ ಒಂದು ಕ್ಯಾಮರಾನೇ ಇಟ್ಟು ಅದನ್ನ ಪ್ರಧಾನಿಗಳು, ಶಿಕ್ಷಣ ಮಂತ್ರಿಗಳೆಲ್ಲ ಇದನ್ನ ನೋಡ್ಕೋತ ಕುಂದಿರ್ತಾರ ಅಂತ ಹೇಳ್ತಾರಲ್ಲ. ಎಂಥ ಹುಚ್ಚ ಆತ್ಮವಿಶ್ವಾಸ, ಭಂಡ ಧೈರ್ಯ ಇರ್ಬೇಕು ಇವ್ರಿಗೆ. ಅವ್ರಿಗೇನು ಬೇರೆ ಕೆಲಸ ಇಲ್ಲ ಅಂತ ತಿಳ್ಕೊಂಡ್ರೆ ಹೆಂಗಂತೀನಿ. ಇವ್ರದ್ದು ವಿಚಿತ್ರದ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.